ಹಲೋ ಗೆಳೆಯರೆ, ಕೆ ಸಿ ಟಿ ಮತ್ತು ನೀಟ್ ಇಬ್ಬರೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತ. ಏನಪ್ಪ ಅಂತಂದರೆ ವಿಷಯ ಏನಂತಂದರೆ ತುಂಬ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂತಂದರೆ ಇವತ್ತು ಅಂದರೆ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರು, ನೀಟು ಏನು ಎಕ್ಸಾಮ್ ಬಗ್ಗೆ ಏನೆಲ್ಲ ಡಿಸ್ಕಸ್ ನಡೀತಿತ್ತು ಸುಪ್ರೀಂ ಕೋರ್ಟಲ್ಲಿ. ಇವತ್ತು ಮಂಡೇ 12 ಗಂಟೆ ಒಳಗಡೆ ಏನಪ್ಪ ಅಂತಂದರೆ ಒಂದು ನೀವು ಸುಮ್ಕೆ ಏನೇನು ಮಾತಾಡಿಬಿಟ್ರಿ ನೀವು. ಓಕೆ, ಎನ್ ಟಿ ಆದವ್ರಿಗೆ ಮಾತಾಡಿದರು ಅಂದರೆ ಸುಪ್ರೀಂ ಕೋರ್ಟಲ್ಲಿ ಸಿ ಜೆ ದವ ಏನು ಮಾಡಿದಾರೆ ಅಂತಂದ್ರೆ ಅವರು, ನೀವು ರಿಸಲ್ಟ್ ನನ್ನದು ಸ್ಟೇಟ್ ವೈಸ್ ಅಥವಾ ಸೆಂಟ್ರ್ ವೈಸ್ನ ನೀವು ರಿಸಲ್ಟ್ನ ಪಬ್ಲಿಷ್ ಮಾಡಿರಿ ವಿತೌಟ್ ಕ್ಯಾಂಡಿಡೇಟ್ ನೇಮ್ನ ಅಂತ ಹೇಳಿದರು. ಸೊ ಅದ್ರ ತಕ್ಕನಂಗೆ ಎನ್ ಟಿ ಆದವ್ರು ಏನು ಮಾಡಿದಾರೆ ಅಂತಂದರೆ ಇವತ್ತು ರಿಸಲ್ಟ್ ಅನ್ನೋದು ಸೆಂಟ್ರ್ ವೈಸ್ ಅಲಾಟ್ ಮಾಡಿದ್ದಾರೆ. ಓಕೆ, ಈ ಸೆಂಟ್ರ್ ವೈಸ್ ಅಲಾಟ್ ಮಾಡೋಕ್ಕೂ ನಿಮಗೆ ಏನಪ್ಪ ಗುಡ್ ನ್ಯೂಸ್ ಅಂತಂತಂದ್ರೆ ನೋಡಿರಿ, ಹೋದ ವರ್ಷ ಅಂದರೆ ಹೋದ ಸರ್ತಿ ರಿಸಲ್ಟ್ಗೆ ಈ ಸರ್ತಿ ರಿಸಲ್ಟ್ಗೆ ಸ್ವಲ್ಪ ಡಿಫ್ರೆನ್ಸ್ ಐತೆ. ಅಂದರೆ ಏನೆಲ್ಲ ಡಿಫ್ರೆನ್ಸ್ ಐತೆ ಅಂತಂದರೆ ಕ್ಯಾಂಡಿಡೇಟ್ ನೇಮ್ ಕೊಟ್ಟಿಲ್ಲ. ಬಟ್ ಕ್ಯಾಂಡಿಡೇಟ್ ನೇಮ್ ಕೊಟ್ಟಿಲ್ಲ ಅಂತಂದರೆ ಹೋದ ಸರ್ತಿ ನೋಡ್ತಿರ್ಬೋದು ಎಷ್ಟೋ ಜನಕ್ಕೆ ಔಟ್ ಆಫ್ ಔಟ್ ತೊಗೊಂಡಿದ್ರು. ಅಂದರೆ 720, 719 ಈ ಥರ ಎಲ್ಲನೂ ಕೂಡ ತೊಗೊಂಡಿದ್ರು ಮಾರ್ಕ್ಸ್ನ. ಓಕೆ, ಬಟ್ ಇವಾಗ ಏನಾಗಿದೆ ಅಂತಂದರೆ ಹೋಗ್ಬಿಟ್ಟು ನೀವು ಈ ಸರ್ತಿ ಒಂದು ಅಂದರೆ ಎನ್ ಟಿ ಎದಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದರೆ ನಿಮ್ಗೆ ಏನಪ್ಪ ಸಿಗ್ತಿದೆ ಅಂತಂದರೆ ಕೆಲವೊಂದಿಷ್ಟು ಸ್ಟೇಟ್ಸ್ಗಳಲ್ಲಿ ತೊಗೊಂಡಿದ್ರು ನೋಡ್ರಿ. ಫಾರ್ ಎಕ್ಸಾಂಪಲ್ ಹರಿಯಾಣ ಸ್ಟೇಟ್ ತೊಗೊಂಡ್ರೆ ಅಲ್ಲಿ 720, 719 ಈ ಥರ ಎಲ್ಲನೂ ಕೂಡ ತೊಗೊಂಡಿದ್ರು. ಬಟ್ ಈಗ ಪಬ್ಲಿಷ್ ಮಾಡಿದಾರಲ್ವ, ಸೊ ಇದರಲ್ಲಿ ಆ ಥರದ್ದು ಯಾವುದು ಕೂಡ ಸಿಗ್ತಿಲ್ಲ. ಮೀನ್ಸ್ ಅಂದರೆ ಎಕ್ಸಾಮ್ನ ಕಂಡಕ್ಟ್ ಏನು ಮಾಡಿದರು ಹರಿಯಾಣದಲ್ಲಿ ಕೆಲವೊಂದಿಷ್ಟು ಒಂದು ಸೆಂಟ್ರಲ್ಲಿ, ಆ ಎಕ್ಸಾಮ್ ಕಂಡಕ್ಟ್ ಮಾಡಿದ ಮೇಲೆ ಈಗ 600 ಮೇಲೆ ಜಾಸ್ತಿ ಸಿಗ್ತಿಲ್ಲ. ಸೊ ಇದರಿಂದ ಏನು ಗೊತ್ತಾಗ್ತಿದೆ ಅಂತಂದರೆ ನೀಟ್ ಸ್ಟೂಡೆಂಟ್ಸ್ಗೆ ಒಂದು ಆರಾಮ್ಸೆ ಅನಿಸಿರುತ್ತೆ. ಯಾಕಂತಂದರೆ ಎಷ್ಟೋ ಸರ್ತಿ ಎಲ್ಲ ಕಡೆ ಔಟ್ ಆಫ್ ಔಟ್ ತೊಗೊಂಡು ಜಾಸ್ತಿ ಮಾರ್ಕ್ಸ್ ಬಂದಿದ್ದಕ್ಕೆ ಎಲ್ಲನೂ ಕೂಡ ಕನ್ಫ್ಯೂಸ್ ಅಂದರೆ ಬಹಳ ಭಯ ಇಟ್ಕೊಂಡಿದ್ರು. ಸೊ ಇವಾಗ ಏನಪ್ಪ ಅಂತಂದರೆ ಕೊನೆಯದಾಗಿ ಇದು ಏನಾಗುತ್ತೆ ಅಂತಂದರೆ ಈ ಎಲ್ಲನೂ ಕೂಡ ಮಾರ್ಕ್ಸ್ನ ಎಲ್ಲನೂ ಕೂಡ ಅನಲೈಸ್ ಮಾಡ್ತಾರೆ. ಓಕೆ, ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅನಲೈಸ್ ಆಗುತ್ತೆ. ಅದನ್ನ ನೋಡಿಕೊಂಡು ಓಕೆ ಆಮೆಲ್ಲನೂ ಕೂಡ ಮಾರ್ಕ್ಸ್ನ ಅನಲೈಸ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಅವ್ರು ಏನು ಮಾಡ್ತಾರೆ, ಒಂದು ನಿರ್ಧಾರಕ್ಕೆ ಬರ್ತಾರೆ ಕೊನೆಯದಾಗಿ ನೀಟ್ ನಡಿಬೇಕಾ ಬೇಡ ಅಂತಂದು. ಸೊ ಇದನ್ನೆಲ್ಲ ನೋಡಿಬಿಟ್ಟು ಮೇ ಬಿ ನನಗೆ ಅನ್ಸೋ ಮಟ್ಟಿಗೆ ಆಗಲ್ಲ ಅನಿಸುತ್ತೆ. ಸರಿ, ಆ್ಯಂಡ್ ಇನ್ನೊಂದು ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ ಒಂದು ಇಂಜಿನಿಯರಿಂಗ್ ಫೀಸ್ ಸ್ಟ್ರಕ್ಚರ್ ಅನ್ನೋದು ಬಿಟ್ಟಿದ್ದಾರೆ. ಸೊ ಅದನ್ನ ನಾನು ಇವಾಗ ಬೇಕಾದ್ರೆ ನಾನು ಇವಾಗ ಬಿಸಿ ಇದ್ದೀನಿ. ಸೊ ಹಂಗಾಗಿಬಿಟ್ಟು ಏನೂ ಕೂಡ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಹಂಗಾಗಿಬಿಟ್ಟು ಅದನ್ನ ಈವ್ನಿಂಗ್ ಮೇಲೆ ನಿಮಗೆ ಆ ವಿಡಿಯೋ ಬರ್ತದೆ. ಫೀಸ್ ಸ್ಟ್ರಕ್ಚರ್ ಓಕೆ, ಅದು ಬಂದಿರೋದೇ ಬೇರೆ, ನಿಮ್ಮ ರಿಯಾಲಿಟಿನೇ ಬೇರೆ ಇರ್ತದೆ. ಅದೊಂದು ನೆನ್ಪಿಟ್ಕೋಬೇಕು. ಓಕೆ, ಅಂತಂದರೆ ಇಂಜಿನಿಯರಿಂಗು ಫೀಸು ಇಲ್ಲಿ ಕೊಡ್ತಾರೆ ಒಂದು, ಬಟ್ ನಾಳೆ ನಿಮಗೆ ಅಡ್ಮಿಷನ್ ತೊಗೊಳ್ಳೋದೇ ಅಲ್ಲೇ ಬೇರೆ ಇರ್ತದೆ. ಅಂದರೆ ರಿಯಾಲಿಟಿನೇ ಬೇರೆ. ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ಚಾನಲ್ ನೋಡ್ತೀರಿ. ಓಕೆ, ಬಾಯ್.